ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ರು? ನಾನಂತೂ ಸಖತ್ ಆಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಗೋಸ್ಕರ ಇವತ್ತೊಂದು ಒಳ್ಳೆ ಗುಡ್ ನ್ಯೂಸ್ ನ ತಂದಿದ್ದೀನಿ. ಏನಪ್ಪಾ ಗುಡ್ ನ್ಯೂಸ್ ಅಂತಂದ್ರೆ ನೋಡಬಹುದು, ಮೊನ್ನೆ ಏನು ರೀಸೆಂಟ್ ಆಗಿ ಒಂದು ಪೋಸ್ಟ್ GDS ಅನ್ನೋ ಒಂದು ಅಪ್ಲಿಕೇಶನ್ ಕರೆದಿದ್ರು. ಅದು ಅಪ್ಲಿಕೇಶನ್ 1 ತಿಂಗಳು ಕೂಡ ಸ್ಟಾರ್ಟ್ ಇತ್ತು. ಅದಕ್ಕೆ ತುಂಬಾ ಜನನೇ ಅಪ್ಲಿಕೇಶನ್ ಹಾಕಿದಿರಾ ನೋಡಬಹುದು ಸ್ನೇಹಿತರೆ. ಅದು ಆಗಸ್ಟ್ 5ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ಅಪ್ಲಿಕೇಶನ್ ಹಾಕೋದು. ತುಂಬಾ ಜನನೇ ಕೂಡ ಅಪ್ಲಿಕೇಶನ್ ಹಾಕಿದಿರಿ. ಅಂದ್ರೆ ನೋಡಬಹುದು, ನಿಮ್ದು 80% ಆಗಿರ್ಬೋದು, 90, 92, 95, 60, 65 ಈ ತರ ಎಲ್ಲ ಬೇರೆ ಬೇರೆ ಅವ್ರದ್ದು ಒಂದೊಂದು ಪರ್ಸೆಂಟೇಜ್ ಕೂಡ ಆಗಿದೆ ನಿಮ್ದು. ನೀವು ಬೇರೆ ಬೇರೆ ಸರ್ಕಲ್ ಅಲ್ಲಿ ಕೂಡ ಹಾಕಿದಾರೆ. ಅಂದ್ರೆ ಕೆಲವೊಬ್ರು ಬಿಜಾಪುರಲ್ಲಿ ಹಾಕಿದಾರೆ, ಕೆಲವೊಬ್ರು ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ಹಾಸನ, ಮಂಡ್ಯ, ಮೈಸೂರು ಈ ತರ ಬೇರೆ ಬೇರೆ ಸರ್ಕಲ್ ಅಲ್ಲಿ ನೀವು ಒಂದು ಪೋಸ್ಟ್ ಆಫೀಸ್ ನ ಅಪ್ಲಿಕೇಶನ್ ಹಾಕಿದಿರಾ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಅಪ್ಲಿಕೇಶನ್ ಯಾವಾಗ ಹಾಕ್ತಿವೋ ಅನ್ನೋ ಟೆನ್ಷನ್ ಒಂದ್ ಕಡೆ ಆದ್ರೆ, ಅಪ್ಲಿಕೇಶನ್ ಹಾಕಿದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಅಲ್ಲಿ ನಮ್ ಲಿಸ್ಟ್ ಏನಾದ್ರು ಬರುತ್ತಾ, ಅಂದ್ರೆ ರಿಸಲ್ಟ್ ಅಲ್ಲಿ ನಮ್ ಹೆಸರು ಏನಾದ್ರು ಬರುತ್ತಾ. ನಂದು ಪರ್ಸೆಂಟೇಜ್ 85 ಆಗಿದೆ, ನಾನು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಹಾಕಿದೀನಿ, ನಂದಲ್ಲಿ ರಿಸಲ್ಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತಾ. ತುಂಬಾ ಜನಕ್ಕೆ ಈ ತರ ಒಂದು ಟೆನ್ಷನ್ ಇರುತ್ತೆ. ಅಂದ್ರೆ ಅವರು ಒಂದು ಪ್ಲೇಸ್ ಅಲ್ಲಿ ಹಾಕಿರ್ತಾರೆ, ಆ ಪ್ಲೇಸ್ ಕಟ್ ಆಫ್ ಎಷ್ಟು ನಿಲ್ಬಹುದು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಒಂದು 4 ರಿಂದ 5 ನಿಮಿಷ ಆಗುತ್ತೆ, ಲೆಂದಿ ಏನ್ ಜಾಸ್ತಿ ಇರಲ್ಲ. ಆದಷ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಕ್ ಹೋಗಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದಾರೆ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ದಯವಿಟ್ಟು ನೋಡ್ತಾರೋ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅಂದ್ರೆ ನೆಕ್ಸ್ಟ್ ಏನಾದ್ರು ಒಂದು ರಿಸಲ್ಟ್ ಕೂಡ ಬಿಟ್ರೆ ತಕ್ಷಣನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಒಂದು ಚಾನಲ್ ಅಲ್ಲಿ. ಸೊ ನೀವೇ ಮೊದಲು ಆ ವಿಡಿಯೋನ ನೋಡ್ತೀರಾ. ಸೊ ಆದಷ್ಟು ನೋಡ್ತಾ ಇರೋರು ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡೋ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಆಯ್ತಾ? ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನೋಡಬಹುದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 44,228 ಒಂದು ಪೋಸ್ಟ್ ಆಫೀಸ್ GDS ಅಲ್ಲಿ ಅಪ್ಲಿಕೇಶನ್ ಕರೆದಿದ್ರು. ಆಲ್ ಓವರ್ ಇಂಡಿಯಾದಲ್ಲಿ 44,228 ವೇಕೆನ್ಸಿನ ಕರೆದಿದ್ರು. ಮತ್ತೆ ನಮ್ ಕರ್ನಾಟಕದಲ್ಲಿ ಸಪರೇಟ್ ಆಗಿ ಬಂದ್ಬಿಟ್ಟು ನೋಡ್ಬೇಕಂದ್ರೆ 1940 ವೇಕೆನ್ಸಿಗಳು ಕರೆದಿದ್ರು. ಅಂದ್ರೆ ನಮ್ಮ ಕರ್ನಾಟಕ ಪೋಸ್ಟ್ ಆಫೀಸ್ ಕರ್ನಾಟಕದಲ್ಲಿ ಖಾಲಿ ಇರುವಂತ ಒಂದು ಹುದ್ದೆಗಳು ಬಂದ್ಬಿಟ್ಟು 1940 ವೇಕೆನ್ಸಿಗಳನ್ನ ಕರೆದಿದ್ರು. ಸೊ ಇದರಲ್ಲಿ 1945ರಲ್ಲಿ ಕೆಟಗರಿ ವೈಸ್ ನ ಡಿವೈಡ್ ನ ಮಾಡಿದ್ದಾರೆ. ಓಕೆ, ನೋಡಬಹುದು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಗಳನ್ನ ಇಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ, ನೀವು ಇಲ್ಲಿ ನೋಡಬಹುದು. ಓಕೆ ಸ್ನೇಹಿತರೆ, ಜನರಲ್ ಕೆಟಗರಿದವರಿಗೆ 827 ಪೋಸ್ಟ್ ಗಳು ಖಾಲಿ ಇದೆ ನಮ್ಮ ಕರ್ನಾಟಕದಲ್ಲಿ. ಮತ್ತೆ OBC ದವರಿಗೆ 446 ಪೋಸ್ಟ್ ಗಳು ಖಾಲಿ ಇದೆ. ಮತ್ತೆ SC ದವರಿಗೆ ನೋಡಬಹುದು 264 ಪೋಸ್ಟ್ ಗಳು ಖಾಲಿ ಇರ್ತವೆ ಇಲ್ಲಿ. ಮತ್ತೆ ST ದವರಿಗೆ 130 ಪೋಸ್ಟ್ ಗಳು ಖಾಲಿ ಇವೆ. ಮತ್ತೆ EWS ಅವ್ರಿಗೆ ನೋಡಬಹುದು 230 ಪೋಸ್ಟ್ ಗಳು ಖಾಲಿ ಇವೆ. ಅಂದ್ರೆ ಟೋಟಲ್ ಕರ್ನಾಟಕದಲ್ಲಿ 1940 ಪೋಸ್ಟ್ ಗಳು ಖಾಲಿ ಇವೆ. ಓಕೆ ಸ್ನೇಹಿತರೆ, ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಓಕೆ, ಅದನ್ನು ಕೂಡ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನೀವು ನೋಡಬಹುದು, ಇದನ್ನ SSLC ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ನಿಮ್ದು SSLC ರಿಸಲ್ಟ್ ಎಷ್ಟಿದೆ ಅದಕ್ಕೆ ನಿಮ್ಗೆ ಕನ್ಸಿಡರ್ ಮಾಡಿ ನಿಮ್ದು ಮೆರಿಟ್ ಲಿಸ್ಟ್ ಗೆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಓಕೆ ಸ್ನೇಹಿತರೆ, ಇದಕ್ಕೆ ನೋಡಬಹುದು ಯಾವುದೇ ರೀತಿಯ ಎಕ್ಸಾಮಿನೇಷನ್ ಕೂಡ ಇರಲ್ಲ. ಡೈರೆಕ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಪರ್ಸೆಂಟೇಜ್ ನ ಕನ್ಸಿಡರ್ ಮಾಡ್ಕೊಂಡು, ಅಂದ್ರೆ ಪರ್ಸೆಂಟೇಜ್ ಕಟಪ್ ಕೆಲವೊಬ್ರು ನೋಡಬಹುದು ನೀವು ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ, ಅಂದ್ರೆ ಈ ವರ್ಷ ಕಟಪ್ ಇಷ್ಟು ನಿಲ್ಲುತ್ತೆ, 95 ನಿಲ್ಲುತ್ತೆ, 96 ನಿಲ್ಲುತ್ತೆ, ಆ ತರ ಎಲ್ಲ ಹೇಳ್ತಾ ಇರ್ತಾರೆ. ದಯವಿಟ್ಟು ಅದನ್ನ ಯಾರು ನಂಬಕ್ ಹೋಗಬೇಡಿ. ಅಂದ್ರೆ ಕಟಪ್ ಎಷ್ಟು ನಿಲ್ಲುತ್ತೆ ಅಂತ ಅಡ್ವಾನ್ಸ್ ಯಾವುದೇ ರೀತಿಯಾಗಿರುವಂತ ಒಂದು ಮಾಹಿತಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಲ್ಲ ಸ್ನೇಹಿತರೆ. ಅದು ರಿಸಲ್ಟ್ ಯಾವಾಗ ಬಿಡ್ತಾರೆ ಅವತ್ ಮಾತ್ರ ಕಟಪ್ ಎಷ್ಟು ನಿಂತಿರುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯಾಗಿರುವಂತ ರಿಸಲ್ಟ್ ಕೂಡ ಯಾರಿಗೂ ಗೊತ್ತಾಗಲ್ಲ, ಅಡ್ವಾನ್ಸ್ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ ಸ್ನೇಹಿತರೆ. ನೀವು ನೋಡಬಹುದು ರೀಸೆಂಟ್ ಆಗಿ ಮೊನ್ನೆ ಒಂದು SSC GD ರಿಸಲ್ಟ್ ಕೂಡ ಬಂತು. ಎಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ವರ್ಷ ಕಟಪ್ 65 ನಿಲ್ಲುತ್ತೆ, 70 ನಿಲ್ಲುತ್ತೆ ಅಂತ ಹೇಳಿದ್ರು. ಆದ್ರೆ SSC GD ಕಟಪ್ ಬಂದ ತಕ್ಷಣ OBC ದವರಿಗೆ 78 ನಿಂತು ಸ್ನೇಹಿತರೆ. ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾವುದೇ ಬಂದ್ರು ಕೂಡ ಅಡ್ವಾನ್ಸ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗಬೇಡಿ. ಅಂದ್ರೆ ರಿಸಲ್ಟ್ ಯಾವ ರೀತಿ ಬರ್ತಪ್ಪ ಅಂತಂದ್ರೆ ನಿಮ್ದು ರಿಸಲ್ಟ್ ಅನೌನ್ಸ್ ಆದ್ರೆ ಮಾತ್ರ ನಿಮ್ಗೆ ರಿಸಲ್ಟ್, ಅಂದ್ರೆ ಈ ಸರ್ಕಲ್ ಗೆ ಇಷ್ಟಿಷ್ಟು ರಿಸಲ್ಟ್ ಕಟಪ್ ನಿಂತಿದೆ ಅಂತ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ರಿಸಲ್ಟ್ ನೋಡಬಹುದು. ಇದನ್ನ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಅಪ್ಪ ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ದು SSLC ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. SSLC ಅಂಕಗಳನ್ನ ಕನ್ಸಿಡರ್ ಮಾಡ್ಕೊಂಡು ನೀವು ಯಾವ ಸರ್ಕಲ್ ನ ಹಾಕಿರ್ತೀರಾ, ಅಂದ್ರೆ ನೋಡಬಹುದು ಕೆಲವೊಬ್ರು ಇವಾಗ ಬಿಜಾಪುರ ಹಾಕಿರ್ತಾರೆ, ಬಾಗಲಕೋಟೆ, ಬೆಳಗಾವಿ, ಮತ್ತೆ ಬೆಂಗಳೂರು ಈ ತರ ಎಲ್ಲ ಬೇರೆ ಬೇರೆ ಡಿಸ್ಟಿಕ್ ಗೆ ನೀವು ಸರ್ಕಲ್ ಗೆ ಅಪ್ಲಿಕೇಶನ್ ಹಾಕಿರ್ತೀರಾ. ನಮ್ ಕರ್ನಾಟಕದಲ್ಲಿ ಟೋಟಲ್ ಬಂದ್ಬಿಟ್ಟು 23 ಸರ್ಕಲ್ ಗಳು ಇವೆ. ಓಕೆ, 23 ಸರ್ಕಲ್ ಗೆ ಬೇರೆ ಬೇರೆ ಸರ್ಕಲ್ ಗೆ ನೀವು ಅಪ್ಲಿಕೇಶನ್ ಏನ್ ಹಾಕಿರ್ತೀರಾ, ಆ ಒಂದು ಸರ್ಕಲ್ ಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಎಷ್ಟು ಜನ ಆ ಸರ್ಕಲ್ ಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರದ್ದು ಎಲ್ಲ ಟೋಟಲ್ ಪರ್ಸೆಂಟೇಜ್, ಅಂದ್ರೆ ಕೆಲವೊಬ್ರದ್ದು 90 ಆಗಿರುತ್ತೆ, ಇನ್ನು ಕೆಲವೊಬ್ರದ್ದು 93 ಆಗಿರುತ್ತೆ, ಒಬ್ರದ್ದು 96 ಆಗಿರುತ್ತೆ. ಜಾಸ್ತಿ ಯಾರ್ದು ಪರ್ಸೆಂಟೇಜ್ ಆಗಿರುತ್ತೆ
ಅವ್ರನ್ನ ಲಿಸ್ಟ್ ಅಲ್ಲಿ ಅಂದ್ರೆ ಅವರ ಹೆಸರು ಲಿಸ್ಟ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಮತ್ತೆ ಅದನ್ನ ಕೆಟಗರಿ ವೈಸ್ ಡಿವೈಡ್ ಮಾಡ್ತಾರೆ. ಅಂದ್ರೆ ಇವಾಗ ನೋಡ್ಬೋದು, ಎಕ್ಸಾಂಪಲ್ ಆಗಿ ಒಂದು ಬಿಜಾಪುರ ಜಿಲ್ಲೆಗೆ ಒಂದು 30 ವೇಕೆನ್ಸಿಗಳು ಖಾಲಿ ಇದೆಯಪ್ಪ ಅಂತಂದ್ರೆ 30 ಪೋಸ್ಟ್ ಗಳಲ್ಲಿ ಒಂದು ಜನರಲ್ ಅವ್ರಿಗೆ ಒಂದು 12 ಪೋಸ್ಟ್, OBC ದವರಿಗೆ ಒಂದು 8 ಪೋಸ್ಟ್, SC ದವರಿಗೆ ಒಂದು 5 ಪೋಸ್ಟ್, ST ದವರಿಗೆ ಒಂದು 6 ಪೋಸ್ಟ್, ಈ ತರ ಪೋಸ್ಟ್ ಗಳನ್ನ ಡಿವೈಡ್ ಮಾಡಿರ್ತಾರೆ. ಒಂದು ನೋಡ್ಬೋದು, ಇವಾಗ ಜನರಲ್ ಅವ್ರಿಗೆ ಒಂದು 10 ಪೋಸ್ಟ್ ಖಾಲಿ ಇದಾವಪ್ಪ ಅಂತಂದ್ರೆ ಇವಾಗ ಬಿಜಾಪುರ ಜಿಲ್ಲೆಗೆ ಜನರಲ್ ಅವ್ರದ್ದು ಒಂದು 10 ಪೋಸ್ಟ್ ಖಾಲಿ ಇದೆ. ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ಬಂದ್ಬಿಟ್ಟು ಒಂದು 10 ರಿಂದ 12 ಸಾವಿರ ಇರುತ್ತೆ ಅಂತ ಅನ್ಕೊಳ್ಳಿ. 10 ರಿಂದ 12 ಸಾವಿರದಲ್ಲಿ ಒಂದು ಜನರಲ್ ಕ್ಯಾಟಗರಿ ಅವರಿಗೆ ಯಾರೆಲ್ಲ ರಿಸಲ್ಟ್ ನ ಜಾಸ್ತಿ ಮಾಡಿರ್ತಾರೆ ಅದರಲ್ಲಿ ಒಂದು 10 ಪೋಸ್ಟ್ ನ ಖಾಲಿ ಇದಾವಪ್ಪ ಅಂತಂದ್ರೆ ಅಲ್ಲಿ ಒಂದು 20 ಪೋಸ್ಟ್ ಗಳನ್ನ ಅವರು ತುಂಬ್ಕೋತಾರೆ. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಡಿಮೆ ಪೇಮೆಂಟ್ ಕೊಡ್ತಾರಪ್ಪ ಅಂತಂದ್ರೆ ಮಧ್ಯದಲ್ಲಿ ಅಂದ್ರೆ ಅರ್ಧಕ್ಕೆ ಬಿಟ್ಟು ಹೋಗ್ತಿರ್ತಾರೆ ಜಾಬ್. ಹೋದ ವರ್ಷ ಹಂಗೆ ಆಯ್ತು ನೋಡ್ಬೋದು. ಹೋದ ವರ್ಷ ನಿಮ್ಗೆ ಪೋಸ್ಟ್ ಆಫೀಸ್ ಅಲ್ಲಿ 8 ಲಿಸ್ಟ್ ನ ಕರೆದ್ರು ಸ್ನೇಹಿತರೆ. ಫಸ್ಟ್ ಲಿಸ್ಟ್ ನಲ್ಲಿ ಸೆಲೆಕ್ಷನ್ ಮಾಡ್ಕೊಂಡ್ರು, ನೆಕ್ಸ್ಟ್ ಸ್ವಲ್ಪ ಜನ ಪೇಮೆಂಟ್ ಕಡಿಮೆ ಕೊಡ್ತಾರಂತ ಬಿಟ್ಟು ಹೋದ್ರು. ಆಮೇಲೆ ಮತ್ತೆ ಒಂದು ಸೆಕೆಂಡ್ ಲಿಸ್ಟ್ ನ ಕರೆದ್ರು, ಅದರಲ್ಲಿ ಹಂಗೆ ಆಯ್ತು. ಹಂಗೆ 3rd ಲಿಸ್ಟ್, 4th ಲಿಸ್ಟ್, 5th ಲಿಸ್ಟ್ ಹಿಂಗೆ ಅಂತ ಹೇಳಿ 6 ಲಿಸ್ಟ್ ಗಳನ್ನ ಕರೆದ್ರು. ಈ ವರ್ಷ ಹೇಳಕ್ಕಾಗಲ್ಲ ಎಷ್ಟು ಲಿಸ್ಟ್ ಕರೀತಾರಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸ್ನೇಹಿತರೆ. ಅಂದ್ರೆ 1 ಲಿಸ್ಟ್ 2 ಲಿಸ್ಟ್ ಈ ತರ ಕಾಮನ್ ಆಗಿ ಬಂದೇ ಬರುತ್ತೆ. 3-4 ಲಿಸ್ಟ್ ಮ್ಯಾಕ್ಸಿಮಮ್ ಬರ್ಬೋದು ಸ್ನೇಹಿತರೆ. ಅಂದ್ರೆ ಜಾಸ್ತಿ ಲಿಸ್ಟ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಂದ್ರೆ ನೋಡ್ಬೋದು, ವೇಕೆನ್ಸಿಗಳನ್ನ ಸ್ಟಾರ್ಟಿಂಗ್ ಎಲ್ಲ ಫಿಲ್ಅಪ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲಿಸ್ಟ್ ಗಳನ್ನ ಬಿಡಲ್ಲ ಸ್ನೇಹಿತರೆ. ಓಕೆ, ನೋಡ್ಬೋದು. ಮತ್ತೆ ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದು ಕ್ಲೂನ ಕೊಟ್ಟಿದ್ದಾರೆ. ಅಂದ್ರೆ ನೋಡ್ಬೋದು, ರಿಸಲ್ಟ್ ಬಂದ್ಬಿಟ್ಟು ಆಗಸ್ಟ್ 17ನೇ ತಾರೀಕು ಒಳಗಡೆನೆ ಫಸ್ಟ್ ಲಿಸ್ಟ್ ನ ನಿಮ್ಗೆ ಅನೌನ್ಸ್ಮೆಂಟ್ ನ ಮಾಡ್ತಾರೆ ಸ್ನೇಹಿತರೆ. ಓಕೆ, ತುಂಬಾ ಜನ ಕಾಯ್ತಾ ಇರ್ತೀರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನೋಡ್ಬೋದು 17ನೇ ತಾರೀಕು, ಇದೇ ತಿಂಗಳು 17ನೇ ತಾರೀಕು ಒಳಗಾಗಿನೇ ನಿಮ್ದು ಫಸ್ಟ್ ಲಿಸ್ಟ್ ನ ರಿಸಲ್ಟ್ ನ ಅನೌನ್ಸ್ ಮಾಡೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇದೆ. ಓಕೆ, ರಿಸಲ್ಟ್ ಏನಾದ್ರು ಅನೌನ್ಸ್ ಆಯ್ತಪ್ಪ ಅಂತಂದ್ರೆ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ ಪ್ರತಿಯೊಂದು ಅಪ್ಡೇಟ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಅಂದ್ರೆ ರಿಸಲ್ಟ್ ಎಷ್ಟು ನಿಲ್ಲುತ್ತೆ, ಯಾವ ಸರ್ಕಲ್ಗೆ ಎಷ್ಟೆಷ್ಟು ರಿಸಲ್ಟ್ ನಿಲ್ಲುತ್ತೆ, ಮತ್ತೆ ಕಟ್ ಆಫ್ ಲಿಸ್ಟ್ ಯಾವ ಟೈಮ್ಗೆ ಬಿಡ್ತಾರೆ. ಮತ್ತೆ ನೋಡ್ಬೋದು, ನಿಮ್ದು ರಿಸಲ್ಟ್ ಏನಾದ್ರು ಅನೌನ್ಸ್ಮೆಂಟ್ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಒಂದು ನಿಮ್ದು ಅಂದ್ರೆ ಮೆಡಿಕಲ್ ನ ಚೆಕ್ಅಪ್ ಮಾಡ್ತಾರೆ. ಅಂದ್ರೆ ಮೆಡಿಕಲ್ ಅಂದ್ರೆ ಡಿಫೆನ್ಸ್, ಆರ್ಮಿ ಈ ತರ ಎಲ್ಲ ಇರಲ್ಲ, ನಾರ್ಮಲ್ ಮೆಡಿಕಲ್ ಇರ್ತಾರೆ. ಸುಮ್ಮನೆ ಸ್ಟೇಟಿಂಗ್ ಅಂದ್ರೆ ನೋಡ್ತಿರ್ತಾರೆ, ಅಂದ್ರೆ ಎಲ್ಲ ಓಕೆ ಇದೆ, ಮೆಡಿಕಲ್ ಎಲ್ಲ ಫಿಟ್ ಇದಾರಪ್ಪ ಅಂತಂದ್ರೆ ನಿಮ್ದು ಸೆಲೆಕ್ಷನ್ ಮಾಡ್ಕೋತಾರೆ ಸ್ನೇಹಿತರೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಮತ್ತೆ ನೆಕ್ಸ್ಟ್ ಅಂದ್ರೆ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.